ಎಲ್ಲೂ ಇಲ್ಲ ದೇವ್ರು, ಇಲ್ಲೇ ಇದ್ದಾರೆ ದೇವ್ರು. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಮನೆ ಮಗನಾದ ಬ್ರೋಡಾಕ್ಸ್ ಚಂದನ್. ಇವತ್ತೇನಪ್ಪ TTL ಇದ್ದೀನಿ ಅಂತ ಅನ್ಕೊಂಡ್ರ. ಸೊ ಇವತ್ತು ಟ್ರೆಕ್ಕಿಂಗ್ ಹೋಗೋಣ, ನೇತ್ರಾವತಿ ಟ್ರೆಕ್ಕಿಂಗ್ ಹಾಗೂ ಉಡುಪಿ ಟ್ರಿಪ್ಪಿಗೆ ಹೋಗಿ ಅಲ್ಲಿ ಮಲ್ಪೆ ಬೀಚ್ ತೋರಿಸ್ಕೊಂಡು ಹಂಗೆ ಸೆಂಟ್ ಮೇರಿಸ್ ಐಲ್ಯಾಂಡಿಗೆ ಹೋಗಿ ಬರೋಣ ಅಂತ ಒಂದು ಸ್ಮಾಲ್ ಟ್ರೆಕ್ ಹಾಕೊಂಡಿದ್ದೀವಿ 3 ದಿವಸಕ್ಕೆ. ಹೌ ಇಸ್ ದ ಜೋಶ್ ಗೈಸ್? ಇವನೊಬ್ಬ ಮಿಸ್ ಆಗಿದ್ದ ಲಾಸ್ಟಿಗೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಬೆಳಗಿನ ಶುಭೋದಯ. ಸೊ ಫೈನಲಿ ಇವಾಗ ನಾನು ಕುದುರೆ ಮುಖದಲ್ಲಿದ್ದೀನಿ. ಇಲ್ಲಿರೋ ನೇಚರ್ ನೋಡಿ ನಾನಂತೂ ಫಿದಾ ಆಗ್ಬಿಟ್ಟಿದ್ದೀನಿ. ಇವಾಗಂತೂ ಆಯುರ್ ಮಿಸ್ಟ್ ಅಂತ ಒಂದು ಹೋಮ್ ಸ್ಟೇ ಅಲ್ಲಿ ಇದ್ದೀನಿ. ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಟ್ರೆಕ್ಕಿಂಗ್ ಹೋಗ್ತೀನಿ. ಟ್ರೆಕ್ಕಿಂಗ್ ಅಲ್ಲಿ ಏನೇನಾಗುತ್ತೆ ನೋಡೋಣ ಬನ್ನಿ. ಮನೆ ಒಳಗಡೆ ಹೋಗ್ತಾ ಇದೀವಿ. ಇವನ್ ನೋಡ್ರಿ ಮಂಚ ಹತ್ ನಿಂತ್ಕೊಂಡವನಾಗ್ಲೇ. ಸೊ ಎಲ್ಲ ಹುಡುಗರಿಗಂತೂ ಇಲ್ಲಿ ಹಾಸ್ಬಿಟ್ಟು ಇಟ್ಟಿದ್ದಾರೆ. ಹುಡುಗರಿಗೆ ಸಪ್ರೇಟ್ ಪ್ಲೇಸ್ ಇದೆ. ನೇಚರ್ ಎಂಜಾಯ್ ಮಾಡೋದಕ್ಕೆ ಇಲ್ಲಿ ಸಪ್ರೇಟ್ ಜಾಗ ಬೇರೆ ಇದೆ, ನೋಡ್ಬೋದು. ಇಲ್ಲಿರೋಂಥ ಪೀಸ್ ವಾತಾವರಣ ಬೇರೆ ಎಲ್ಲೂ ಇಲ್ಲ. ರೆಡಿ ಆದ್ವಿ. ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಎಲ್ಲ ತಿಂಡಿ ಗಿಂಡಿ ಮಾಡಿಕೊಂಡು ಹೋಗ್ತಾ ನಿಂತಿದ್ದೆ ಇಲ್ಲಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಜೀಪ್ ಬಂದು ನಿಂತಿದೆ. ಇಲ್ಲಿಂದ ಸೀದಾ ಹೋಗಿ ಅಲ್ಲಿ ಟ್ರೆಕ್ಕಿಂಗಲ್ಲಿ ಸ್ವಲ್ಪ ಇದನ್ನು ವೆರಿಫಿಕೇಶನ್ ಮಾಡ್ತಾರೆ, ಹೋಗೋದು. ಇವರೆಲ್ಲ ಎಷ್ಟು ಜೋಶಲ್ಲಿ ಇದ್ದಾರೋ ಅಷ್ಟು ಜೋಶಲ್ಲಿ ಟ್ರೆಕ್ಕಿಂಗ್ ಮಾಡಿ ವಾಪಸ್ ಬಂದಮೇಲೆ ಇಷ್ಟೇ ಜೋಶಲ್ಲಿ ಇರ್ತಾರ ಅಂತ ನಾವು ನೋಡೋಣ. ರೀಚ್ ಆದ ಮೇಲ್ಗಡೆ ಇವಾಗ ಇಲ್ಲಿ ಹೋಗಿ ವೆರಿಫಿಕೇಶನ್ ಮಾಡಿಸಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು ಬಿಸಿಲಲ್ಲಿ. ನೇತ್ರಾವತಿ ಟ್ರೆಕ್ಕಿಂಗ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಮ್ಮ ಜರ್ನಿ ನೋಡ್ದ ನೀವು ಎಂಜಾಯ್ ಮಾಡಿ, ನಾನು ನಿಮ್ಮ ಜೊತೆ ಇರ್ತೀನಿ. ಇದು ಬಂದು ಆಲ್ಮೋಸ್ಟ್ ಒಂದು 12ರಿಂದ 14 ಕಿಲೋಮೀಟರ್ ಇದೆ. ನೀವು ಈ ಪ್ರಕೃತಿ ನೋಡ್ಬೋದು. ಇಲ್ಲಿ ಬಂದರೆ ಮತ್ತೆ ವಾಪಸ್ ನಿಮ್ಮೂರಿಗೆ ಬೆಂಗಳೂರಿಗೆ ಅಲ್ಲಿ ಇಲ್ಲಿ ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ಬೇಕನ್ಸುತ್ತೆ. ಹಂಗಂತ ಇಲ್ಲೇ ಇರ್ಬೇಡ್ರಿ, ಯಾಕೆಂದರೆ ಬೆಂಗಳೂರು ಹಾಳು ಮಾಡಿದ ಸಾಕು. ಇಂಥ ಪ್ರಕೃತಿನ ಸವಿಯೋಕೆ ಮತ್ತೆ ಇಲ್ಲಿಗೆ ಬರಬೇಕು, ಬೇರೆ ಯಾವ್ದು ಜಾಗ ಸಿಗಲ್ಲ. ನನ್ನ ಜೊತೆ ನನ್ನ ಫ್ರೆಂಡ್ಸ್ ಇದ್ದಾರೆ. ಜನಾರ್ದನ್, ಹೆಂಗ ಅನಿಸ್ತಿದ್ಯಪ್ಪ ಟ್ರೆಕ್ಕಿಂಗು? ಇನ್ನು ಈಗ ಶುರು ಮಾಡಿದ್ದೀರಿ. ಇನ್ನು ಮುಂದಕ್ಕೆ ನೋಡೋಣ. ಚೆನ್ನಾಗಿದೆ ಒಂಥರ. ಮನೋಜ್, ನಿಮ್ಮದು? ಸೇಮ್ ಫೀಲಿಂಗ್. ಏನಾದರೂ ಎರಡು ಮಾತು ನಮ್ಮ ಸಬ್ಸ್ಕ್ರೈಬರ್ಸಿಗೆ ಹೇಳು. ನೇಚರ್ ಬಗ್ಗೆ ಅದು ಇದ್ರ ಬಗ್ಗೆ ಹೇಳು. ಹೇಳ್ರಪ್ಪ, ಅಷ್ಟೇ. ಇವಾಗಲೇ ದೋಸ್ರು ಬಿಡ್ತಾವ್ರೆ, ಮುಂದೆ ಹೋಗ್ತಿದ್ರು ಇವರು. ಏನೋ ಮಾತಾಡ್ಸೋಣ. ಹೆಂಗಿದೆ ಬ್ರೋ ಜೋಶು? ನಡೀತಿದೆ. ಏನು ಜೋಶ್? ಓಕೆ, ಬರ್ತಿದೆ ಅಂದರೆ. ಹೆಂಗೆ ಅನ್ನಿಸ್ತಿದೆ? ನೋಡಬೇಕು, ಇನ್ನು ಸ್ಟಾರ್ಟಿಂಗು, ನೋಡೋಣ ಮುಂದೆ. ಹಾಗೆ ಮೇಲ್ಗಡೆ ಏನು ಬೆಟ್ಟ ಕಾಣಿಸ್ತಿದೆ, ಆ ಬೆಟ್ಟ ಟಾಪಿಗೆ ಹೋದರೆ ನಮ್ಮದು ಟ್ರೆಕ್ಕಿಂಗ್ ಕಂಪ್ಲೀಟ್ ಆಗುತ್ತೆ. ಈ ಮಹಾನ್ ದೂತ ಯಾರು ಮುಂದೆ ಹೋಗ್ತಿದ್ದಾರಲ್ಲ, ಅವ್ರು ನಡ್ಕೊಂಡು ಹೋಗಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಅವರೇ ಫಸ್ಟ್, ಅವರೇ ಗೈಡ್ ಜೊತೆ. ನೋಡ್ಬೋದು ನೀವು, ಓಡ್ತವನೆ, ಎಲ್ಲ ನಿಂತ್ಕೊತಾನೆ ಇಲ್ಲ ಯಪ್ಪ ಮುಂದೆ ಹೋಗ್ತಿರೋರು. ನಿಮಗೆ ಹೆಂಗಲ್ಲ ಆ ಥರ ದಪ್ಪಕ್ಕೆ ಡುಮ್ಮಕ್ಕೆ ಗುಂಡಕ್ಕೆ ಯಾರ್ಯಾರು ಇರ್ತಿರೋ ಅಂಥವ್ರನ್ನ ಯಾರಾದರೂ ಇದ್ದರೆ ನಿಮಗೆ ಹೆಂಗಲ್ವೋ ಅವ್ರನ್ನ ಕಮೆಂಟ್ ಮಾಡಿ, ಟ್ಯಾಗ್ ಮಾಡಿ, ಮೆನ್ಷನ್ ಮಾಡಿ, ಹಾಗೂ ಅವ್ರಿಗೆ ಏನಾದರೂ ಹೇಳ್ಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಜೋರಾಗಿ ನೀರು ಹರ್ಕೊಂಡು ಹೋಗ್ತಾ ಇದೆ. ಎಲ್ಲಿ ಕುತ್ಕೊಂಡು ಈ ಶಬ್ದ ಲೈಕ್ ಫುಲ್ ನಿಶಬ್ದವಾಗಿರುತ್ತೆ, ಬರೀ ನೀರು ಹರಿಯೋ ಶಬ್ದ ಅಷ್ಟೇ ಕೇಳಿಸೋದು. ಆ ಶಬ್ದ ಕೇಳಿಸ್ಕೊಳ್ಳೋಕೆ ತುಂಬ ಇಂಪಾಗಿದೆ. ಜೊತೆಯಲ್ಲಿ ನೀರು ತುಂಬ ರಭಸವಾಗೂ ಇದೆ. ಇಲ್ಲಿ ಬರೋರು ತುಂಬ ಹುಷಾರಾಗಿ ಇದನ್ನು ದಾಟಬೇಕಾದ್ರೆ ಅಕಸ್ಮಾತ್ ಕಾಲು ಜಾರಿ ಬಿದ್ದು ಏನೋ ಹೆಚ್ಚು ಕಮ್ಮಿ ಮಾಡ್ಕೊಂಡಿಲ್ಲ, ನನಗೆ ಸೇಫಾಗಿ ಬಂದು ಸೇಫಾಗಿ ಹೋಗಬೇಕು. ಟ್ರೆಕ್ಕಿಂಗ್ ಅಂದಮೇಲೆ ಅದೇ ಇರೋದು ಮೇನು. ಈ ವ್ಯೂವಲ್ಲಿ ಮಸ್ತಾಗಿ ಕಾಣಿಸ್ತಿದೆ, ನೋಡ್ಬೋದು. ಫುಲ್ ಗ್ರೀನರಿ. ಸೊ ನೀವು ನೋಡ್ಬೋದು ಇಲ್ಲಿ ಅದರದ್ದೇ ಇರುತ್ತೆ ಕನೆಕ್ಷನ್.
ಹಿಂಗೆ ಕರ್ಕೊಂಡು ಹೋಗ್ತಾ ಇದೆ. ಎಲ್ಲಿಗೆ ಹೋಗುತ್ತೆ ನನಗೂ ಗೊತ್ತಿಲ್ಲ, ಬಟ್ ಇಲ್ಲಿರೋ ನೇಚರ್ ಮಾತ್ರ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ನೋಡ್ಬೋದು ಕಾಲ್ದಾರಿ, ಸಣ್ಣ ದಾರಿ. ಸೊ ಎಲ್ಲ ಆರಾಮಾಗಿ ನಡ್ಕೊಂಡು ಹೋಗಿ ಮೇಲೆ ತಲುಪ್ತೀವಿ. ಇನ್ನು ಸ್ವಲ್ಪ ಹೊತ್ತರಲ್ಲಿ ಬಂದ್ಬಿಟ್ಟಿದ್ದೀವಿ ನೀನು ಹತ್ತತ್ರ. ಇದೊಂದೇ ಜಾಗದಲ್ಲಿ ಫುಲ್ ಅಪ್ ಅಂತ ಇರೋದಂದರೆ ಇಡೀ ಫುಲ್ ಟ್ರೆಕ್ಕಿಂಗಲ್ಲಿ. ಇನ್ನು ಮಿಕ್ಕಿದ ಕಡೆ ಎಲ್ಲ ನಾರ್ಮಲ್ ಫ್ಲ್ಯಾಟ್ ಲೇಯರ್ ಇದೆ, ನಡ್ಕೊಂಬರ್ಬೋದು. ಇದೊಂದು ಸ್ವಲ್ಪ ಕಷ್ಟ ಆಗ್ಬೋದು ಅಷ್ಟೇ ಹತ್ತಕ್ಕೆ, ಬಟ್ ಹತ್ಬೋದು. ನೋಡಿರಿ ಸ್ಪೈಡ್ರ್ ಮ್ಯಾನ್, ಮತ್ತೆ ಬಂದ ಸ್ಪೈಡ್ರ್ ಮ್ಯಾನ್ ಎಲ್ಲ ಹತ್ತಲ್ಲ ಅಂತಿದ್ವಿ, ನೋಡಿದ್ರೆ ಅವನೇ ಫಸ್ಟ್ ಹೋಗ್ತವನೆ. ಇನ್ನು ಮಿಕ್ದವರೆಲ್ಲ ಹಿಂದೆ ಸುಸ್ತಾಗಿ ಅಲ್ಲೊಂದಷ್ಟು ಜನ ನೋಡ್ಬೋದು ನೀವು, ಸುಸ್ತಾಗಿ ನಿಂತ್ಕೊಂಡ್ಬಿಟ್ಟವ್ರೆ ಬರೋದು ಬಿಟ್ಬಿಟ್ಟು. ಗೈಡ್ಗಿಂತ ಮುಂದೆ ಹೋಗ್ತಾವನು, ಅವ್ನು ಫುಲ್ ಚಾಲೆಂಜಿಗೆ ತೊಗೊಂಬಿಟ್ಟವನೆ. ಫುಲ್ ಚಾಲೆಂಜಿಗೆ ತೊಗೊಂಡು ಫುಲ್ ಟಾಪಲ್ಲಿ ಹೋಗ್ತಾನೆ ನೋಡ್ರಿ. ಒಂದು ಅಣ್ಣ ಕೂತಿದ್ದಾನೆ, ಬಟ್ ಇನ್ನೂ ಮೇಲೆ ಹೋಗ್ಬೇಕು. ಅಣ್ಣಂಗೆ ಗೊತ್ತಿಲ್ಲ, ಮೇಬಿ ಫುಲ್ ಸುಸ್ತಾಗಿ ತಪಾಸ್ ಮಾಡ್ತಾರೆ. ಸ್ವಲ್ಪ ಎನರ್ಜಿ ಒಳಗಡೆಯಿಂದ ಬರಲಿ. ಏನಾದ್ರು ಹೇಳಿ ಚಿರಾಗ್. ಅಪ್ಪ ಬೆಳಗ್ಗೆ ಒಂದು 90 ಕೊಡ್ಸಿರ್ಲಾತ ಕುಡ್ಕ ಮಲಿಕತ್ತಿ. ಏನ್ ಹೇಳ್ತೀರಾ? ಪ್ರಕೃತಿ ಸೌಂದರ್ಯ ಸವಿಬೇಕತ್ತೆ. ಏನಾಯ್ತಪ್ಪ ಜೋಶ್ ಆಂದವೆ. ಜೋಶ್ ಅಂದವೇ ಎಲ್ಲೈತೆ ಗೊತ್ತಿಲ್ಲ, ಕಳೆದೋಗಿದೆ, ಹುಡುಕ್ತಾ ಇದ್ದೀನಿ. ಎಲ್ಲಿ ಕಾಡಲ್ಲಿ ಹುಡುಕ್ತಿದ್ಯಾ? ಹಾಂ, ಹುಡ್ಕೊಡುಕು ಸಿಕ್ಕರೆ ನಾನು ಕ್ಯಾಮ್ರಾ ಮುಂದೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹೇಳೋದು ಮರಿಬೇಡಪ್ಪ. ಹಾಂ, ಸಬ್ಸ್ಕ್ರೈಬ್, ಲೈಕ್, ಶೇರ್, ಸಬ್ಸ್ಕ್ರೈಬ್. ಫೈನಲಿ ನೋಡ್ಬೋದು 2 ಗಂಟೆ ಮುಂಚೆ ಬಂದು ಕೂತವನಲ್ಲಿ, ಎಲ್ಲರಿಗಿಂತ ಮುಂಚೆ ಬಂದು ಕೂತಾನೆ. ಈಗ ನೀವು ಹೊರಟಾಗಿ ಚಾಲೆಂಜ್ ಮಾಡಿ ಒಬ್ಬನೇ ಬಂದು ಕೂತಿದ್ದಾನೆ ಮೇಲೆ ಕಾಯ್ಕೊಂಡು ಎಲ್ಲರಿಗೂ. ಸೊ ನಾವು ಫೈನಲಿ ಬಂದ್ವಿ ಮೇಲ್ಗಡೆ ರೀಚ್ ಆದ್ವಿ. ಹಲೋ, ಅದು ಏನೋ ಮೌಂಟೇನ್ ಇದೆಯಾ? ಫೈನಲಿ ವಿ ರೀಚ್ ದ ಡೆಸ್ಟಿನೇಷನ್. ಟಾಪಲ್ಲಿ ಕೂತ್ಕೊಂಡು ವಿ ಪಾಯಿಂಟ್ ನೋಡ್ತಾ ಇದ್ದೀವಿ. ಸುಸ್ತಾಗೈತೆ. ಇನ್ನು ಮಿಕ್ಕಿದೆಲ್ಲರೂ ಕಾಣೆ ಆಗೋರೆ, ಕೆಳಗಡೆ ಅಂತೂ ಎಲ್ಲೋ ದೂರದಲ್ಲಿ ಅವ್ರೆ. ಬಟ್ ಇಲ್ಲಿ ನಾವು ಬಂದಿರೋದೆ ಎಷ್ಟು 4 ಜನ 5 ಜನ ಬಂದೀವಿ. ಏನ್ರಪ್ಪ? ಹಾಯ್. ಸೊ ಟೋಟಲ್ ನಾವು 5 ಜನ ಬಂದೀವಿ. ನಾವು 5 ಜನ ಬಂದು ಇಲ್ಲಿ ಕೂತಿದ್ದೀವಿ. ನೋಡ್ಬೋದು ಇವನೇ ಫಸ್ಟ್ ಬಂದಿದ್ದು. ಅವನಿಗೂ ಹೊರಟಾಗಿ ಅವನಿಗೆ ಡುಮ್ಮ ಅಂದಿ ನಾವು ರೇಗಿಸಿದ್ವಿ, ಬರಲ್ಲ ಅವನ ಕೈಲಿ ಆಗಲ್ಲ ಅಂತ. ಬಟ್ ಅವನೇ ಫಸ್ಟ್ ಬಂದಿದ್ದು. ಫ್ರೆಂಡ್ಸ್, ಕೊನೆಗೂ ಪೀಕ್ ರೀಚ್ ಆಗಿದ್ದೀರಿ. ಈಗ ಆಕಾಶದಲ್ಲಿ ದೇವ್ರು ನೋಡಕ್ ಬಂದಿದ್ದೀರಿ. ಎಲ್ಲೂ ಇಲ್ಲ ದೇವ್ರು, ಇಲ್ಲೇ ಇದ್ದಾರೆ ದೇವ್ರು. ಸೊ ಎಲ್ಲ ಕೆಳಗಡೆ ಹೋಗ್ತಿದೀವಿ, ವಾಪಸ್ ಕೆಳಗಡೆ ಹೋಗಿ ಹತ್ತಿದ 10 ನಿಮಿಷ, ಹೋಗೋದು 5 ನಿಮಿಷ. ಹತ್ತಿದ್ದು 10 ನಿಮಿಷ ಅಂತೆ, ಹೋಗೋದು 5 ನಿಮಿಷ ಅಂತೆ. ಸೊ ಹೋಗಿ ಕೆಳಗಡೆ ವಿಡಿಯೋ ಮಾಡೋಣ. ಇರೋದೊಂದೇ ಲೈಫು, ಎಂಜಾಯ್ ಮಾಡಬೇಕು. ಎಂಜಾಯ್ ಮಾಡಲಿಲ್ಲಂಗೆ ಬೇರೆ ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಅಲ್ಲಿ ಬೆಂಗಳೂರಲ್ಲಿ ಟ್ರಾಫಿಕಲ್ಲಿ ಸಾಯೋದು, ಕೆಲ್ಸಕ್ಕೆ ಹೋಗೋದು ಮಾಡ್ಕೊಂಡಿರೋದಲ್ಲ. ಫ್ರೀ ಮಾಡ್ಕೊಂಡು ಇಂಥ ಪ್ಲೇಸ್ಗಳಿಗೆ ಬಂದು ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವಾಗ ಕೆಳಗಡೆ ಹೋಗೋ ಟೈಮ್ ಆಗಿದೆ. ಸೊ ಹೋಗೋಣ ಬನ್ನಿ. ಇವ್ರ ಹೆಸರು ಚಂದು ಅಂತ. ಇವ್ರು ಶಾರ್ಟ್ ಫಿಲಮಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಆಲೆ ಅಂತ ಶಾರ್ಟ್ ಫಿಲಮ್ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿ ನೋಡಿ ಅಂತ ಹೇಳ್ತಾ, ಅಕ್ಕು ನಾಗರಬೋಯನ್ ಅಕ್ಕು ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಇವರೇ ಮೇಲೆ ಬಂದಿರ್ಲಿಲ್ಲ. ಆಕ್ಚುಲಿ ಅಲ್ಲಿ ಬರ್ಬೇಕಿತ್ತು, ಇಲ್ಲೇ ಕುತ್ಕೊಂಡವ್ರೆ. ಅಂದ್ರೆ ಇಂಥ ಆಪರ್ಚುನಿಟಿ ಸಿಗೋದು ಒಂದೇ ಸಲ. ಅರ್ಧಂಬರ್ಧ ಕುತ್ಕೊಂಡು ವಾಪಸ್ ಹೋಗ್ಬೇಡ್ರಿ. ಬಂದು ಇಲ್ಲಿ ಫುಲ್ ಟಾಪಿಕ್ ಹೋಗಿ ಫೋಟೋ ಶೂಟ್ ಮಾಡಿಸ್ಕೊಂಡು ಅಲ್ಲಿ ಸ್ವಲ್ಪ ಫಾಗ್ ಅದು ಇದು ನೋಡ್ಕೊಂಡು ವ್ಯೂ ಪಾಯಿಂಟ್ ಸಕ್ಕದಾಗಿದೆ, ಅದು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿ. ಜೀಪ್ ಹತ್ರ ಬಂದ್ವಿ. ಎಲ್ಲ ಬಾಯ್ಸ್ ಆಗಲೇ ಕುತ್ಕೊಂಡು ಚಿಲ್ ಮಾಡ್ತವ್ರೆ. ಇವಾಗ ಬಂದು ಹತ್ಕೊಬೇಕು. ಜೀಪ್ ಹತ್ಕೊಂಡು ರಯ್ಯ ಅಂತ ಹೋಗೋದು. ಸೊ ಇದು ಒಂದು ನೇತ್ರಾವತಿ ಟ್ರೆಕ್ಕಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಎಲ್ಲರೂ ಬನ್ನಿ, ಈ ಸುಂದರವಾದ ಕ್ಷಣಗಳನ್ನ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಏನ್ ಸ್ವಲ್ಪ ಇಕ್ಕಿಸ್ಕೊಳ್ಳಿ. ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ.